ಹಳೆ ದರ 11,20,000 ಈಗ ಮೇಗೆ ದರ ಪರಿಷ್ಕರಣೆ ಆಗಿದೆ 13,20,000 ಇದೆ. ಬಟ್ ಈಗ ಕೋಗಿಲು ಲೇಔಟ್ ಅವ್ರಿಗೆ ಕೊಡ್ತಾ ಇರೋದು ಹಳೆ ದರದ ಪ್ರಕಾರ, ಅಲ್ಲೂ ಡಿಸ್ಕೌಂಟ್ ಭಾಗ್ಯವನ್ನು ಕೊಡ್ತಾ ಇದೆ. ಹೆಂಗೆ ಕೊಡ್ತೀರಾ? ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ? ಔಟ್ ಇದೆಯಲ್ಲ, ಆಲ್ರೆಡಿ ಆದೇಶ ಔಟ್ ಇದೆ, 13 ಲಕ್ಷ ಅಂತ ಆದೇಶ ಆಗಿದೆ. ನೀ ಹಳೆ ಕಾನೂನಲ್ಲಿ ಕೊಡಬೇಕಾದ್ರೆ ಅದಕ್ಕೆ ಗೌರ್ಮೆಂಟ್ ಆರ್ಡರ್ ಬೇಕು, ನೋಟಿಫಿಕೇಶನ್ ಬೇಕು. ಅದು ಕೊಟ್ಟರೆ ಯಾಕೆ ಕೊಟ್ಟರೆ ಅಂತ ಕೇಳಬೇಕು ನೀವು. ಕೋಗಿಲವ್ರು ಕೊಡಕ್ಕೆ ಬರಲ್ಲ, ಎಲ್ಲ ಇಡೀ ಕರ್ನಾಟಕಕ್ಕೆ ಕೊಡ್ಬೇಕು. ನೀನು ಕೋಗಿಲವ್ರು ಕೊಡೋಕ್ಕೆ ನಿಮ್ಮ ನೆಂಟ್ರ ಬಾಂಗ್ಲಾದೇಶದವರು ಅಲ್ಲ ಬ್ರದರ್ಸಾ? ಕುಕ್ಕರ್ ಬ್ರದರ್ಸ್ ಅವರು. ಕುಕ್ಕರ್ ಬ್ರದರ್ಸ್ ಇದ್ದರೆ ಕೊಡಿ, ನೀವು ಡಿಸ್ಕೌಂಟ್ ಕೊಡಿ, ಕುಕ್ಕರ್ ಬ್ರದರ್ಸ್ಗೆ ಡಿಸ್ಕೌಂಟ್ ಕೊಡಿ. ಆದರೆ ಇಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಕನ್ನಡದವರು ಅವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ನಿಲುವು. ಸರ್, ತಾವು ಯಾವಾಗಲೂ ಕೂಡ ಬಾಂಗ್ಲಾದೇಶದವರು ಅನ್ನೋಂಥ ಆರೋಪವನ್ನು ಮಾಡ್ತೀರಾ. ಈಗ ಅಲ್ಲಿ ಡೆಮಾಲಿಷನ್ ಮಾಡೋ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಕಾರು ಅಲ್ಲೇ ನಿಂತಿದೆ, ಸೊ ಅದು ಕೂಡ ಫೋಟೋಗಳು ಪಕ್ಕ ನನ್ನ ಹತ್ರ ದಾಖಲೆ ಇದೆ. ಅವ್ರು ಯಾರೋ ದಾಖಲೆ ಕೇಳಿದ್ರು, ಆ ಕಾರು ವೆಸ್ಟ್ ಬೆಂಗಾಲ್ ಕಾರು ನನ್ನ ಹತ್ರನೇ ಇದೆ, ಆ ದಾಖಲೆ ಫೋಟೋನು ಇದೆ, ಕೊಡ್ತೀನಿ ನಿಮ್ಮ ಹತ್ರ ಫೋಟೋ. ಅಲ್ಲ ಬಾಂಗ್ಲಾ ಸಾರಿ ವೆಸ್ಟ್ ಬೆಂಗಾಲ್, ಒಂದೇ ನಿಮಿಷ, ಬಾಂಗ್ಲಾದೇಶದ ಕಾರು ಅಲ್ಲ, ವೆಸ್ಟ್ ಬೆಂಗಾಲ್ ಕಾರು ಪಶ್ಚಿಮ ಬಂಗಾಳದ ಹೆಂಗೆ ಬಂತು ಅಲ್ಲಿಗೆ? ಹೆಂಗೆ ಬಂತು? ಅವರೆಲ್ಲ ಇವ್ರು ಹೇಳ್ತಾರಲ್ಲ, ನಮ್ಮ ಅವ್ರ ಬ್ರದರ್ಸ್ ಅವರು ಒಳ್ಳೆಯವರು ಅಂತ. ಬ್ರದರ್ ಒಳ್ಳೆಯರಾದರೆ ಅಲ್ಲಿಂದ ಕಾರು ಇಲ್ಲಿಗೆ ಯಾಕೆ ಬರ್ತೈತೆ? ಈಗ ಅವ್ರು ಹೇಳ್ತಾ ಇರೋದು ಬಾಂಗ್ಲಾದವರಾಗಿದ್ರೆ ಅದು ಕೇಂದ್ರ ನುಸುಳ್ಕೋರ್ನ ಹೆಂಗ್ ಬಿಡ್ತು ಅಂತ ಕೇಳ್ತಾ ಇದ್ದಾರೆ. ಈಗ ಬಾಂಗ್ಲಾದವರು ಇದ್ದಾರೆ ಅನ್ನೋದಕ್ಕೆ ತಮ್ಮ ಬಳಿ ಹೆಂಗೆ ಬಿಟ್ಟರು ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಇದೆಯಲ್ಲ, ಇವರ ಬ್ರದರ್ಸ್ INDA ಪಾರ್ಟ್ನರ್ ಇದಾರಲ್ಲ, ಮಮತಾ ಬ್ಯಾನರ್ಜಿ, ಅವ್ರು ಓಪನ್ ಆಗಿ ಇದಾಕೊಂಬಿಟ್ಟಿದಾರಲ್ಲ, ಫೆನ್ಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಫೆನ್ಸ್ ಮಾಡಿದ್ದಾರೆ, ಪಾಕಿಸ್ತಾನ ಬಾರ್ಡ್ರ್ ಫೆನ್ಸು ಎಲ್ಲ ಕಡೆ. ಆ ಬಾಂಗ್ಲಾ ತೂರ್ತೈತಲ್ಲ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ, ಅಲ್ಲಿ ಮಾತ್ರ ಫೆನ್ಸ್ ಹಾಕೋಕ್ಕೆ ಈ ಮಹಾತಾಯಿ ಬಿಟ್ಟಿಲ್ಲ. ಅಲ್ಲಿ ಯಾಕೆ ಬಿಟ್ಟಿಲ್ಲ? ನಿಮ್ಮ ಪಾರ್ಟ್ನರ್ ಅಲ್ಲ, ಕೇಳಿ, ನಿಮ್ಮ ಪಾರ್ಟ್ನರೇ ಬಿಟ್ಟಿರೋದು, ಮಮತಾ ಬ್ಯಾನರ್ಜಿ ಬಿಟ್ಟಿರೋದು ನುಸುಳುಕೋರನ್ನ ತಡೆಯೋಕ್ಕೆ. ಅದೊಂದು ದೊಡ್ಡ ಇಶ್ಯೂ ಆಗಿದೆಯಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ಬಾರಿ ನೋಟಿಸ್ ಕೊಟ್ಟರು ಕೂಡ ಅಮ್ಮ ಮಾಡಿಲ್ಲ, ಎಲೆಕ್ಷನ್ಗೋಸ್ಕರ ಮಾಡಿಲ್ಲ. ಆಯ್ತು ಸರ್, ಈಗ ಇಡೀ ದೇಶವನ್ನು ಆಡ್ತಿರುವಂಥ BJP ಅವ್ರಿಗೆ ಪಶ್ಚಿಮ ಬಂಗಾಳವನ್ನು ಮೇಂಟೈನ್ ಮಾಡೋಕೆ ಆಗ್ತಿಲ್ವ? ಹಾಗಾದ್ರೆ ಮಾಡೇ ಮಾಡ್ತೀರಿ ಮಾತ್ರ ಏನಿಲ್ವಾ ನುಸುಳುಕೋರನ್ನ ತಡೆ ಹಿಡಿಯೋಕ್ಕೆ? ಈಗಾಗಲೇ ಅದಕ್ಕೆ SIR ತಂದಿರೋ ಅಂಥದ್ದು. ಈ ಥರ ಮಾಡ್ತಾರೆ ಇವರು ಕಳ್ಳರು. ಕಾಂಗ್ರೆಸ್ ಅವರು ಈ ನುಸುಳುಕೋರರಿಗೆ ಬೆಂಬಲವಾಗಿದ್ದಾರೆ. ಅವರಿಂದನೇ ಜಮ್ಮು ಕಾಶ್ಮೀರ ನಮ್ಮ ಹಾಳಾಗೋಗಿತ್ತು. ಇವತ್ತು ಅಸ್ಸಾಂ ಹಾಳಾಗೋಕ್ಕೆ ಅವರೇ ಕಾರಣ. ಅದಕ್ಕೆ ಇನ್ನು ಮುಂದೆ ನಮ್ಮ ದೇಶದವ್ರಿಗೆ ನಮ್ಮ ನೆಲ ನಮ್ಮ ದೇಶದವ್ರಿಗೆ ಅನ್ನೋ ಒಂದು ಕಾನೂನನ್ನು ತಂದಿದ್ದೀರಿ. ಅದೇ SIR. ಅದಕ್ಕೆ ವಿರೋಧ ಮಾಡ್ತಾರೆ ಯಾರು? ಇದೇ ಕಾಂಗ್ರೆಸ್ ಅವರು. ಈಗ ಕೋಗಿಲು ಲೇಔಟ್ ಅಲ್ಲಿ ಬಾಂಗ್ಲಾದವರು ಇದ್ದಾರೆ ಅನ್ನೋದಕ್ಕೆ ಬಿಜೆಪಿಯ ಬಳಿ ಸಾಕ್ಷ್ಯ ಇದೆಯಾ? ಹೇಳನಲ್ಲ, ವೆಸ್ಟ್ ಬೆಂಗಾಲ್ ಕಾರೇ ಐತಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಅವ್ರ ಭಾಷೆ ಈಗ ಕನ್ನಡದವರಮ್ಮ, ಅಲ್ಲಿರೋರೆಲ್ಲ ಹೇಳಿದ್ರು, ಈ ಜಮೀರ್ ಅಹಮದ್ ಅವ್ರ ಗ್ಯಾಂಗ್ ಎಲ್ಲ ಏನು ಹೇಳಿದ್ರು, 25 ವರ್ಷದಿಂದ ಇದ್ದಾರಂತೆ. ಆ ಗೂಗಲಲ್ಲಿ ನಾನು ತೋರಿಸ್ದೆ, 2 ವರ್ಷದಿಂದ ಏನೂ ಇಲ್ಲ, ಅಲ್ಲೆಲ್ಲ ಗ್ರೀನ್ ಇದೆ. ಈಗ ತೆಗೆದ್ರೆ ಎಲ್ಲ ಮನೆಗಳಿದೆ. ಅದು ಬೋಗಸ್ ದಾಖಲೆನಾ? ಹಾಗಾದ್ರೆ ಗೂಗಲ್ ಬೋಗಸ್ಸಾ? ಹೇಳಿ, ಗೂಗಲ್ ಬೋಗಸ್ ಆದರೆ ಬೋಗಸ್ ಅಂದರೆ 25 ವರ್ಷದಿಂದ ಕಾಂಗ್ರೆಸ್ ಅವ್ರ ಪ್ರಕಾರ ರಾಮಲಿಂಗಾರೆಡ್ಡಿ ಹೇಳ್ತಾರೆ 25 ವರ್ಷದಿಂದ ಇದ್ದಾರಂತೆ. ಹಾಗಾದ್ರೆ ಗೂಗಲ್ ಮ್ಯಾಪ್ ಒಂದು ತಿದ್ದು ಕೊಟ್ಬಿಡ್ಲಿ, ನಮಗೂ ಒಂದು ಕಾಪಿ ಕೊಡಲಿ. ಗೂಗಲ್ ಮ್ಯಾಪ್ನ ಎಡಿಟ್ ಮಾಡಿಬಿಟ್ಟು ಅವರು 25 ವರ್ಷದಿಂದ ಅಲ್ಲಿದ್ದರು ಅಂತ ಗೂಗಲ್ ಮ್ಯಾಪೆಲ್ಲ ಚೇಂಜ್ ಮಾಡಿಬಿಟ್ಟು ಕೊಟ್ಟರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅವರಂತೂ ಆಟಕ್ಕೆ ಬಿದ್ದು ಮನೆ ಅಂತೂ ಕೊಡ್ತಾ ಇದ್ದಾರೆ. ಈಗ ನೀವು ಬರೀ ಹೇಳಿಕೆಗಳಿಗೆ ಅಷ್ಟೇ ಸೀಮಿತ ಆಗುತ್ತಾ? ನಾವು ಸತ್ಯ ಶೋಧನಾ ಸಮಿತಿ ಮಾಡಿದಿರಿ. ಈಗಾಗಲೇ ಮಧ್ಯಾಹ್ನ ಹೋಗ್ತಾರೆ ನಮ್ಮ ವಿಶ್ವನಾಥ್ ಅವರು, ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಅವರು ಎಲ್ಲ ಕಳಿಸಿದ್ದಾರೆ, ಮುನ್ರಾಜು ಅವರೆಲ್ಲ ಹೋಗಿದ್ದಾರೆ. ನಾಳೆ 5ನೇ ತಾರೀಕು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ಅಲ್ಲೇ ಕೋಗಲ್ ಇದರಲ್ಲಿ ಬ್ಯಾಟರಾಯನಪುರದಲ್ಲೇ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ಸಾವಿರಾರು ಜನ ಸೇರ್ತಾರೆ. ನಾವು ಯಾವುದೇ ಇಲ್ಲಿ ಅಧಿಕಾರಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಅವರು ನೋಡಪ್ಪ, 2 ವರ್ಷ ಇರ್ತಾರೆ, ಅವ್ರ ಮಾತು ಕೇಳ್ಕೊಂಡ್ರೆ ನಿನಗೆ ಕೆಟ್ಟ ಹೆಸರು ಬರ್ತತೆ, ಮತ್ತು ನೀನು ಶಿಕ್ಷೆಗೆ ಗುರಿ ಆಗ್ತೀಯ. ಅಧಿಕಾರಿ ಇದ್ದಾರಲ್ಲ, ನಾಳೆ ಸೈನ್ ಹಾಕ್ಬಿಟ್ರೆ ನೀನೇ ಶಿಕ್ಷೆಗೆ ಗುರಿ ಆಗ್ತೀಯ, ನಿನ್ನ ಕೆಲಸ ಹೋಗ್ತೈತೆ. ಇವೆಲ್ಲ ಹೇಳ್ಬಿಟ್ಟಿದ್ದೀರಿ, ಅವ್ರಿಗೂ ಎಚ್ಚರಿಕೆ ಕೊಟ್ಟಿದ್ದೀರಿ. ಸರ್ಕಾರಕ್ಕೂ 5ನೇ ತಾರೀಕು ಎಚ್ಚರಿಕೆಯನ್ನು ನಾವು ಕೊಡ್ತೀರಿ. ನಾವು ಇಲ್ಲಿಗೆ ನಿಲ್ಲಿಸಲ್ಲ, ಇಲ್ಲಿಗೆ ಬಿಡಲ್ಲ. ಈ ಕೋಗಿಲು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಪಾಕಿಸ್ತಾನದವರು ಇವ್ರ ಪರವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದವರು, ಕೇರಳದವರು ಇವ್ರ ಪರವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಮಂತ್ರಿ ಯಾರು, ಜಮೀರ್ ಅಹಮದ್ ಇವ್ರ ಪರವಾಗಿ ಕೊಡ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಗ್ಯಾಂಗ್ ಹೆಂಗಿದೆ ಅಂತ. ಈ ಗ್ಯಾಂಗ್ ಎಲ್ಲ ಕೊಡ್ತಾ ಇರೋರು, ಇವ್ರು ಬೆಂಬಲ ಕೊಡ್ತಾ ಇರೋರು ಪಾಕಿಸ್ತಾನ, ಕೇರಳ, ಜಮೀರ್ ಅಹಮದ್. ಫ್ರೀಯಾಗಿ ಕೊಡ್ತೀನಿ ಜಮೀರ್ ಅಹಮದ್, ನಾನೇ ದುಡ್ಡು ಕೊಡ್ತೀನಿ ಅಂದರೆ ಯಾಕೆ ಕನ್ನಡದವ್ರಿಗೆ ಯಾಕೆ ಕೊಡೋಕೆ ನಿಮಗೆ ಯೋಗ್ಯತೆ ಇಲ್ವ? ನಿಮಗೆ ಕನ್ನಡದವರು
36,000 ಜನ ಇದ್ದಾರೆ, ಕೊಡ್ರಿ ಅವ್ರಿಗೆ, ಕೊಡಿ. 36,000 ಜನಕ್ಕೆ 1.5 ಲಕ್ಷ ಕೊಡಿ. ಕೊಟ್ಟಿದ್ದೀರಾ? ಇಲ್ಲ. ಅಯ್ಯಮ್ಮ ಹೇಳ್ತಾ ಇದ್ಲಲ್ಲ, ನನ್ನ ಕಷ್ಟ ಬಿದ್ದು ಭಿಕ್ಷೆ ಬಿಟ್ಟು ತಂದಿದ್ದೀನಿ ಹಣ ಅಂತ ಹೇಳಿದ್ರು. ಅವ್ರಿಗೆ ಯಾಕೆ ಕೊಡೋಕ್ಕಾಗಲ್ಲ? ನಿಮಗೆ ಕನ್ನಡದವ್ರಿಗೆ ಕೊಡೋಕ್ಕೆ ಆಗಲ್ಲ, ಬಾಂಗ್ಲಾದೇಶದವ್ರು ಬಂದು 1.5 ಲಕ್ಷ ಕೊಡಿ. ಮುಂದೆ ಜನ ತೀರ್ಮಾನ ಅಂತ, ಕರ್ನಾಟಕದ ಜನ ಏನು ನಿಮ್ಮ ಬುದ್ಧಿ ಕಲ್ಸೋಕೆ ಏನು ಮಾಡಬೇಕು ಅಂತ ಆಗಲೇ ಎಲ್ಲ ಕೈ ಹರಿತಾ ಇದ್ದಾರೆ, ಕಾರಣ ಸರಿಯಾಗಿ ಇಕ್ತಾರೆ ನಿಮಗೆ.